ಅದಾದ ನಂತರ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷ ಆಗಿದ್ದೆ. ಕನಕಪುರ ಚುನಾವಣೆ ಬಂತು ಲೋಕಸಭೆಗೆ. ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂದ್ರು. ಯಾಕೆ? ದೇವೇಗೌಡರು ಜನತಾದಳದಿಂದ, ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಇಂದ ನಿಲ್ತಾ ಇದ್ದಾರೆ, ನೀನು ಬಿಜೆಪಿಯಿಂದ ನಿಂತ್ಕೋಬೇಕು. ನಾನು ಯಡಿಯೂರಪ್ಪನವ್ರು ಇವತ್ತು ಕೇಳ್ತೀನಿ, ನಿಮ್ಮ ಮಾತು ನಾನು ಅವತ್ತು ಕೇಳಿದೆ, ನನ್ನ್ಯಾಕೆ ನಿಲ್ಲಿಸ್ರಿ, ನನ್ನ್ಯಾಕೆ ಬಲಿ ಮಾಡಿದ್ರಿ? ನೀವು ದೊಡ್ಡ ಲೀಡರ್, ನೀವು ನಿಲ್ಬೋದಿತ್ತಲ್ಲ. ಸೋಲೋದಿಕ್ಕೆ ಬೇರೆಯವರು, ಗೆಲ್ಲೋದಿಕ್ಕೆ ತನ್ನ ಮಕ್ಕಳು. ಯಾವ ನ್ಯಾಯ ರೀ? ಆಯ್ತು, ಚುನಾವಣೆ ಸೋತಾಯ್ತು. ಇದಾದ್ಮೇಲೆ ಏನು? KGP ಕಟ್ಟಿದ್ರು, ನೆನ್ಪಿಟ್ಕೊಳ್ಳಿ. ಪಕ್ಷ ಹೇಳ್ತೀನಿ ನನಗೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡು, ಬಿಜೆಪಿ ರಾಜ್ಯ ಅಧ್ಯಕ್ಷ ಆಗು. ಪಕ್ಷದ ಮಾತು ಕೇಳ್ಕೊಂಡು ಬಂದೆ, ಮಂತ್ರಿ ಸ್ಥಾನದ ರಾಜೀನಾಮೆ ಕೊಟ್ಟು ಬಿಸಾಕ್ದೆ, ರಾಜ್ಯ ಅಧ್ಯಕ್ಷನಾಗಿ ಇಡೀ ರಾಜ್ಯ ಸುತ್ತದೆ. ಮೊನ್ನೆ ನಡೆದಂತ ವಿಧಾನಸಭೆ ಚುನಾವಣೆ, ನಾಳೆಯಿಂದ ನಾಡ್ದು ನಮ್ಮ ಹೆಸರು ಅನೌನ್ಸ್ ಮಾಡ್ತಾರೆ ಅಂತ ಇಡೀ ಶಿವಮೊಗ್ಗ ನಗರದ ಜನ ಕಾಯ್ತಾ ಇದ್ರು. ಅನೇಕರು ಹೇಳ್ರು, ಅಣ್ಣ ಟಿವಿನಲ್ಲಿ ಅನೌನ್ಸ್ ಆಯ್ತು, ಇವತ್ತು ನಿಮ್ಮ ಹೆಸರು ಬಂದಿಲ್ಲ. ಅಣ್ಣ ಇವಾಗ ಅನೌನ್ಸ್ ಆದ್ರು, ಬೇರೆ ಲಿಸ್ಟ್ ಬಂತು, ನಿಮ್ಮ ಹೆಸರು ಬಂದಿಲ್ಲ. ತಡಿರಪ್ಪ, ಬರುತ್ತೆ 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 ಅಂತ ಹೇಳ್ತಾ ಬಂದೆ. ಕೊನೆಗೆ 2 ದಿನ ಮುಂಚೆ ಫೋನ್ ಬಂತು ಡೆಲ್ಲಿಯಿಂದ, ನೀವು ಅಸೆಂಬ್ಲಿ ಚುನಾವಣೆಗೆ ನಿಲ್ಬಾರ್ದು, ಚುನಾವಣೆ ರಾಜಕೀಯದಿಂದ ನಿವೃತ್ತಿ ಆಗಬೇಕು. ನಾನು ಕೇಳ್ತೇನೆ ಯಡಿಯೂರಪ್ಪನವರಿಗೆ, ನಾನು ಏನ್ ತಪ್ಪು ಮಾಡಿದ್ದೆ? ನಂಗೆ ಚುನಾವಣೆ ನಿಲ್ಲಿಸಲಿಲ್ಲ, ನೀವು ಏನ ಮೋಸ ಮಾಡಿದ್ನ? ಪಕ್ಷಕ್ಕೆ ದ್ರೋಹ ಮಾಡಿದನ? ಈ ಪಕ್ಷವನ್ನ ಸೇರಿದಾಗಿಂದ ಇವತ್ತಿನ ತನಕನೂ ಕೂಡ ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ ಅಂತ ನಿಷ್ಠೆ ಇರಂತ ವ್ಯಕ್ತಿ ಈಶ್ವರಪ್ಪ, ನೆನ್ಪಿಟ್ಕೊಳ್ಳಿ. ನೀವಾರ KGPಗೆ ಹೋಗ್ಬಿಟ್ಟು ಬಂದ್ರಿ, ಕಡಿದ್ರು ನನ್ನ ಪಕ್ಷವನ್ನ ನಾನು ಬಿಟ್ಟೋಗಿಲ್ಲ. ಈಗ ಯಾಕೆ ಸ್ಪರ್ಧೆ ನಾನು ಮಾಡ್ತಿದ್ದೀನಿ ಅಂದ್ರೆ, ಈ ಆಗಿರಂತ ಎಲ್ಲ ಅನ್ಯಾಯಗಳನ್ನ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು, ಚರ್ಚೆ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನ್ಯಾಯ ಆಗ್ತಿರೋದು, ಏನೇನು ಅನ್ಯಾಯ ಆಗ್ತಿದೆ ಚರ್ಚೆ ಆಗಲಿ. MP ಚುನಾವಣೆ ಬಹಳ ವಿಶೇಷ ಅಲ್ಲ, ಈ MP ಗೆದ್ದೇ ಗೆಲ್ತೀನಿ ಅಂತ ವಿಶ್ವಾಸ ನನಗಿದೆ. ಆದರೆ ಚುನಾವಣೆ ನಿಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಒಬ್ಬೊಬ್ಬರಿಗೆ ಒಂದು ಕಾನೂನು ಇರಕ್ ಬರಲ್ಲ ಈ ದೇಶದಲ್ಲಿ. ಭಾರತೀಯ ಜನತಾ ಪಾರ್ಟಿ ಒಂದೇ ಕಾನೂನು ಬರ್ತರಬೇಕು ಅಂತ ಮೋದಿ ಅವ್ರ ಪ್ರಯತ್ನ, ಅದಕ್ಕೆ ನಾನು ಬೆಂಬಲ. ಒಂದು ಕುಟುಂಬಕ್ಕೆ 1 ಸೀಟು ಅಂತಂದಾಗ, ನನಗೆ ಸೀಟು MLA ಇಲ್ಲ ಅಂದಾಗ ನನ್ನ ಮಗನಿಗೆ ಹಾವೇರಿ ನಿಲ್ಬೇಕು ಅಂತ ಹೋದಾಗ ಯಡಿಯೂರಪ್ಪನವ್ರ ಮಗ, ನಾನು ನನ್ನ ಮಗ ಇಬ್ಬರು ಹೋದ್ರು. ಏನ್ ಹೇಳಿದ್ರು? ಈಶ್ವರಪ್ಪ, ನೀವು ಕೇಳ್ತೀರಿ, ನ್ಯಾಯ ಇದೆ, ಕಾಂತೇಶನ್ಗೆ ಹಾವೇರಿ ಟಿಕೆಟ್ ಕೊಡಿಸ್ತೇನೆ, ಓಡಾಡಿ ಗೆಲ್ಲಿಸ್ತೇನೆ. ನಾನೀಗ ದೇವ್ರ ಮೇಲೆ ಪ್ರಮಾಣ ಮಾಡಿದ್ನಲ್ಲ, ಶನಿದೇವರ ದೇವಸ್ಥಾನದ, ಗಣಪತಿ ದೇವಸ್ಥಾನದ ಯಡಿಯೂರಪ್ಪನವ್ರು ಹೇಳಿ, ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿ. ಯಾಕೆ ಯಡಿಯೂರಪ್ಪನವ್ರೆ ಮೋಸ ಮಾಡಿದ್ರಿ ನಮ್ಮನ್ನ? ಎಲ್ರಿಗೂ ಯಾಕೆ ಮೋಸ ಮಾಡಿದ್ರಿ? ಏನ್ ನ್ಯಾಯ ಸಿಗುತ್ತೆ ನಿಮ್ಗೆ ಇದರಿಂದ? ಮೋಸಗಾರರಿಗೆ ಯಾವತ್ತೂ ಕೂಡ ನ್ಯಾಯ ಸಿಗಲ್ಲ ಅನ್ನೋದನ್ನ ಈ ಚುನಾವಣೆ ನೀವೆಲ್ಲ ತೋರಿಸ್ಬೇಕಾಗಿದೆ, ನೀವೆಲ್ಲ ತೋರಿಸ್ಬೇಕು.